ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ. ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್ ಸಹಿತ ಸಮಸ್ತ ಕನ್ನಡಾಸಕ್ತರಿಗೂ ನಮಸ್ಕಾರ. ಕನ್ನಡ ರಾಜವಂಶ ಹಾಗೂ ಸಾಹಿತ್ಯದ ಬಗ್ಗೆ ನಾವು ಚಿಂತನೆಯನ್ನು ಆರಂಭ ಮಾಡಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಮೊಟ್ಟ ಮೊದಲ ಕದಂಬ ರಾಜವಂಶದ ವಿಷಯವನ್ನು ಕುರಿತು ಅತ್ಯಂತ ಸ್ಥೂಲವಾಗಿ ಮಾತನಾಡಿದ್ದೆ. ಈ ದಿವಸ ಕದಂಬ ಸಾಮ್ರಾಜ್ಯದಲ್ಲಿ ಬಂದಂತಹ ಪ್ರಪ್ರಥಮ ಶಾಸನ ಅಥವಾ ಕದಂಬ ಸಾಮ್ರಾಜ್ಯದಲ್ಲಿ ನಮಗೆ ಸಿಕ್ಕಿರತಕ್ಕಂಥ ಶಾಸನ ಯಾವುದೋ ಅದು ಪ್ರಪ್ರಥಮ ಶಾಸನ ಕನ್ನಡದ್ದು ಅಂತ. ಅದನ್ನು ಕುರಿತು ನಾನೊಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡಬೇಕು ಇವತ್ತಿನ ದಿವಸ. ಯಾಕೆಂದರೆ ಅದೇ ನಮ್ಮ ಸಾಹಿತ್ಯದ ಆದಿ ದಾಖಲೆ. ಕನ್ನಡ ಸಾಹಿತ್ಯ ಆರಂಭವಾಗಿದೆ ಅನ್ನತಕ್ಕಂಥದ್ದೇ ಈ ಶಾಸನದ ಮೂಲಕ. ಹಲ್ಮಿಡಿ ಅನ್ನತಕ್ಕಂಥದ್ದು ಒಂದು ಹಳ್ಳಿ. ಹಾಸನ ಜಿಲ್ಲೆಯಲ್ಲಿ ಬೇಲೂರು ಅಂತ ಒಂದಿದೆ. ಆ ಬೇಲೂರಿನ ಉತ್ತರ ಭಾಗದ ಕೊನೆಯ ಅಂಚಿನಲ್ಲಿ ಈ ಹಲ್ಮಿಡಿ ಅನ್ನತಕ್ಕಂಥ ಹಳ್ಳಿ ಬರುತ್ತೆ. ಆ ಹಳ್ಳಿಯಲ್ಲಿ ಬಹುಶಃ ಊರುಬಾಗಿಲಿನ ಹತ್ರ ಈ ಶಾಸನವನ್ನು ಸ್ಥಾಪನೆ ಮಾಡಿದ್ದರು ಅಂತ ಕಾಣುತ್ತೆ. 1500 ವರ್ಷಗಳ ಹಿಂದೆ ಕಾಲರಾಯನ ಆಘಾತಕ್ಕೆ ಆ ಕೋಟೆಯು ಬಿದ್ದೋಯ್ತು, ಆ ದ್ವಾರವೂ ಬಿದ್ದೋಯ್ತು, ಇದು ಬಿದ್ದೋಯ್ತು. ಮಣ್ಣಿನಲ್ಲಿ ಮುಳುಗಿ ಹೋಗಿತ್ತು. ಓಡಾಡೋದನ್ನು ಕಟ್ಟೆಯ ಮೇಲೆ ಕೂತ್ಕೊಳ್ಳೋದು ಅಥವಾ ಕಲ್ಲಿನಲ್ಲಿ ಹೊಡೆಯೋದು, ಚಿಣ್ಣಿ ದಾಂಡವಾಡದಾಗ ಹೋಗಿ ಬೀಳೋದು, ಹಲವಾರು ಶಾಸ್ತ್ರಗಳಿಗೆ ಇಂಥದ್ದೆಲ್ಲ ಆಗಿಬಿಟ್ಟಿದೆ. ಹೆಂಗಸರು ಅದರ ಮೇಲೆ ಬಟ್ಟೆ ಒಗೆಯೋದು, ಇಂಥದ್ದೆಲ್ಲ ಇದರ ಮೇಲೆ ಅಂತಲ್ಲ, ಹೀಗೆಲ್ಲ ಬೇರೆ ಬೇರೆ ಶಾಸ್ತ್ರಗಳಿಗೆ ಮಾಡಿದ್ದಾರೆ. ಆ ರೀತಿಯ ಪ್ರಾಕೃತಿಕ ಹಾಗೂ ಅಜ್ಞಾನಾವೃತ್ತ ಜನಗಳ ಪ್ರಭಾವಕ್ಕೆ ಒಳಗಾಗಿಯೂ ಉಳ್ಕೊಂಡು ಬಂದಂಥ ಶಾಸ್ತ್ರ. ಯಾಕೆಂದರೆ ಶಿಲಾಶಾಸನ ಅದು ಸುಲಭವಾಗಿ ಸವಿಯಲ್ವಲ್ಲ. ಎಷ್ಟೋ ನೂರಾರು ವರ್ಷಗಳಾದ ಮೇಲೆ ಅಲ್ಲಿನ ನಾಗರಿಕರಿಗೆ, ಅಂದರೆ ಹಲ್ಮಿಡಿಯ ನಾಗರಿಕರಿಗೆ ಒಂದು ಪುಟ್ಟ ಕಲ್ಲಿನ ತುಂಡು, 2 ಅಡಿ ಎತ್ತರ 1 ಅಡಿ ಅಗಲ ಇರಬಹುದಂಥ ಒಂದು ಕಲ್ಲಿನ ತುಂಡು, ಅದು ಅವರ ಕುತೂಹಲದ ದೃಷ್ಟಿಗೆ ಅದ್ರ ಮೇಲೆ ಏನೋ ಬರೆದಿದಾರಲ್ಲಪ್ಪ ಅಂತ ಅನ್ನಿಸ್ತು, ಏನೋ ಕೊರೆದಿದ್ದಾರೆ ಅದರೊಳಗೆ ಅಂತ ಅನ್ನಿಸ್ತು. ಏನೋ ಇದೆಯಲ್ಲ ಒಂದು ವಿಶೇಷವಾಗಿ ಇದ್ರ ಮೇಲೆ, ಯಾವುದೋ ಲಿಪಿ ಇದೆಯಲ್ಲ. ಅದು ಓದ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಗೊತ್ತಾಗಲಿಲ್ಲ. ನಮಗೂ ಗೊತ್ತಾಗಲ್ಲ, ನನಗೂ ಗೊತ್ತಲ್ಲ, ನಿಮಗೂ ಗೊತ್ತಲ್ಲ, ಯಾರಿಗೂ ಗೊತ್ತಾಗಲ್ಲ ಅದು. ಯಾಕೆ ಅಂದರೆ
ನಾವು ಯಾವ ಲಿಪಿಯ ಅಭ್ಯಾಸದಿಂದ ಕನ್ನಡ ಭಾಷೆಯನ್ನು ಕಲ್ತಿದ್ದೇವೋ ಆ ಲಿಪಿಯಲ್ಲಿಲ್ಲ. ಯಾಕೆಂದರೆ 1,500 ವರ್ಷಗಳ ಹಿಂದೆ ಇದ್ದ ಲಿಪಿ ಅದು. ಅದನ್ನು ಬ್ರಾಹ್ಮಿ ಲಿಪಿ ಅಂತ ಕರೀತಾರೆ. ಇಡೀ ಭಾರತದಲ್ಲಿ ಪ್ರಾರಂಭದ ಲಿಪಿ, ಚಿತ್ರಲಿಪಿಯೆಲ್ಲ ಬಿಟ್ಟ ಮೇಲೆ ಪ್ರಾರಂಭದ ಲಿಪಿಗಳು ಅಂತ ಹಲವಾರು ಬಂದು, ಅದರೊಳಗೆ ಮಹಾಪ್ರಸಿದ್ಧವಾದ್ದು, ಮಹಾವ್ಯಾಪ್ತವಾದದ್ದು 2 ಲಿಪಿಗಳು. ಒಂದು ಬ್ರಾಹ್ಮಿ ಲಿಪಿ, ಇನ್ನೊಂದು ಖರೋಷ್ಠಿ ಅಂತ. ಈ ಬ್ರಾಹ್ಮಿ ಲಿಪಿ ಉತ್ತರ ಭಾರತದಲ್ಲಿ ಶುರುವಾಗಿದ್ದು ದಕ್ಷಿಣಕ್ಕೆ ಬಂತು. ಹೀಗಾಗಿ ಅದು ಔತ್ತರೇಯ ಬ್ರಾಹ್ಮಿ ಲಿಪಿ ಅಂತಾಯಿತು, ಇದು ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿ ಅಂತಾಯಿತು. ಈ ಕಲ್ಲಿನ ಮೇಲೆ ಬರೆದಿರತಕ್ಕಂಥದ್ದು ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿ. ಅದು ನಮಗೆ ಬರಲ್ಲ ಓದೋದಕ್ಕೆ, ಈಗಲೂ ಓದೋಕ್ಕಾಗಲ್ಲ ನಮಗೆ. ಯಾಕೆಂದರೆ ಈಗಾಗಲೇ ಹೇಳಿದಾಗೆ 1500 ವರ್ಷಗಳ ಹಿಂದೆ ಆ ರೂಪದಲ್ಲಿ ಇತ್ತದು. ಆದರೆ ಜನರಿಗನ್ನಿಸ್ತು ನಮಗೆ ಓದೋಕ್ಕೆ ಬರದೇ ಇದ್ದರೂ ಇದು ಯಾವುದೋ ಒಂದು ವಿಶೇಷವಾದಂಥ ಶಿಲಾಖಂಡ, ಕೆಲಸಕ್ಕೆ ಬಾರದೆ ಮಣ್ಣಲ್ಲಿ ಹೂತು ಹೋಗಿರತಕ್ಕಂಥ ಕಲ್ಲಿನ ತುಂಡು ಅಲ್ಲ, ಇದು ಬಹಳ ದೊಡ್ಡ ಶಿಲಾಖಂಡ. ಇದನ್ನು ನಾವು ಜೋಪಾನ ಮಾಡಬೇಕು. ಅದರ ಯೋಗ್ಯತೆ, ಅದರ ಶಕ್ತಿ, ಅದರ ಪ್ರಾಚೀನತೆ ಪಾಪ ಅವರಿಗೇನೂ ಗೊತ್ತಿಲ್ಲ, ಜನಸಾಮಾನ್ಯರು ನಮ್ಮ ಹಾಗೆ ಯೋಚನೆ ಮಾಡಿದ ಅವರು ಅಲ್ಲೊಂದು ಭೈರವೇಶ್ವರನ ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ತಗೊಂಡು ಹೋಗಿ ಇದನ್ನು ಇಟ್ಟರು. ಅವರು ಬರೋಲ್ಲ, ಅದನ್ನು ನೋಡ್ತಾ ಇದ್ರು ಅಷ್ಟೇ. ಯಾವುದೋ ಒಂದು ಪ್ರಾಚೀನ ಅವಶೇಷವನ್ನು ನೋಡಿದಾಗ ನೋಡ್ತಾ ಇತ್ತು. ಆದರೆ ಇತ್ತ ಮೈಸೂರು ಸಂಸ್ಥಾನದಲ್ಲಿ ಎಚ್ ಕೃಷ್ಣ ಅನ್ನತಕ್ಕಂಥವರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ಒಬ್ಬ ತಜ್ಞರಾಗಿ ಬಂದರು. ಅವರು ಅಷ್ಟು ಹೊತ್ತಿಗಾಗಲೇ ಎಷ್ಟೆಷ್ಟೋ ಶಾಸ್ತ್ರಗಳ ಸಂಗ್ರಹ ಆಗಿಬಿಟ್ಟಿತ್ತು. ಅಷ್ಟಲ್ಲದೆ ಉಳಿದಿರತಕ್ಕಂಥ, ಹೊಸದಾಗಿರತಕ್ಕಂಥ, ದೊರಕದೇ ಇರತಕ್ಕಂಥ, ಈಗ ದೊರೆಯಬಹುದಾದಂಥ ಶಾಸನಗಳನ್ನು ಪರಿವೀಕ್ಷಣೆ ಮಾಡಲಿಕ್ಕಾಗಿ ಒಂದು ಪ್ರವಾಸ ಹೊರಟರು. ಹಾಗೆ ಹೊರಟವರು ಬೇಲೂರಿಗೆ ಬಂದು ಈ ಹಲ್ಮಿಡಿಯಲ್ಲಿ ಯಾವುದೋ ಶಾಸನ ಇದೆಯಂತೆ ಅಂತ ಒಂದು 4-5 ಶಾಸನ ಏನೋ ಇತ್ತು, ಅದರಲ್ಲಿ 3 ನೋಡಿದರು ಅಂತ ಕಾಣುತ್ತೆ. ಆ ಶಾಸನಗಳನ್ನು ನೋಡಲಿಕ್ಕೆ ಈ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದರು. ಹಲ್ಮಿಡಿ ಶಾಸನವನ್ನು ಅವರಿಗೆ ಬ್ರಾಹ್ಮಿ ಲಿಪಿ ಗೊತ್ತು, ಹೇಗೆ ಓದೋದು ಅಂತ ಬರುತ್ತವ್ರಿಗೆ, ಕಲ್ತಿದ್ರು ಅದನ್ನು, ಅದೆಲ್ಲ ಶಿಕ್ಷಣ ಆಗಬೇಕು. ಅದನ್ನು ನೋಡಿ ಅದನ್ನು ಬ್ರಹ್ಮಾಂಡ ದರ್ಶನ ಆಗೋಯ್ತು ಅವ್ರಿಗೆ. ಇದೇನೇ ಇದು, ಇಂಥ ಶಾಸನ ಸಿಕ್ಬಿಡುತ್ತೆ ನಮಗೆ. ಅತ್ಯಂತ ಪ್ರಾಚೀನವಾದ ಕನ್ನಡದ ಬರಹವನ್ನು ಹೊತ್ತಿರತಕ್ಕಂಥ ಶಿಲಾಖಂಡ ಅದು. ಅವರಿಗೆ ವಿಶ್ವರೂಪ ದರ್ಶನ ಕಂಠದಾಗ್ಬಿಡ್ತವ್ರಿಗೆ. ಇಲ್ಲಿದ್ದರೆ ಅದು ಯೋಗ್ಯ ಸ್ಥಾನದಲ್ಲಿ ಇರೋದಿಲ್ಲ ಅಂಥೇಳಿ ಕೊನೆಗೆ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯಕ್ಕೆ ಅದನ್ನು ಸಾಗಿಸಿದರು, ಅದರ ಬಗ್ಗೆ ಪ್ರಕಟಿಸಿದರು. ಅಲ್ಲಿಂದ ವಿದ್ವಾಂಸರುಗಳು ಆ ಶಾಸನದ ಬಗ್ಗೆ ಸಾಕಷ್ಟು ಸಾಹಿತ್ಯವನ್ನು, ಸಾಕಷ್ಟು ಪ್ರಬಂಧಗಳನ್ನು, ಅದರಲ್ಲಿರ್ತಕ್ಕಂಥ ಅಕ್ಷರಗಳು, ಅದರಲ್ಲಿರ್ತಕ್ಕಂಥ ಕಾಗುಣಿತ, ಅದರಲ್ಲಿರ್ತಕ್ಕಂಥ ಪದಸಂಪತ್ತು, ಅದು ಬಳಸಿರ್ತಕ್ಕಂಥದ್ದು, ಅದರ ಶೈಲಿ, ಇವುಗಳ ಬಗ್ಗೆ ಎಲ್ಲ 100 ಲೇಖನಗಳು ಬಂದ್ಬಿಡ್ತು. ಹಾಗೆ ಬಂದಿದ್ದು, ಅದು ಸಿಕ್ಕಿದ್ದು ನಮ್ಮ ಕನ್ನಡ ಸಾಹಿತ್ಯ ಅನ್ನತಕ್ಕಂಥದ್ದು 1.5 ಸಹಸ್ರ ವರ್ಷಗಳಷ್ಟು ಹಿಂದಿನಿಂದಲೂ ಇತ್ತು ಅನ್ನತಕ್ಕಂಥದ್ದಕ್ಕೆ ಸಾಕ್ಷ್ಯ ದೊರಕಿತು. ಸಾಹಿತ್ಯ, ಅದರೊಳಗಿರ್ತಕ್ಕಂಥ ಬರವಣಿಗೆ ಎಲ್ಲ ಹಾಗೆ ಸಾಹಿತ್ಯಮಯವಾಗಿಯೇ ಇರತಕ್ಕಂಥದ್ದು. 16 ಸಾಲಿದೆ, ಪಕ್ಕದಲ್ಲಿರ್ತಕ್ಕಂಥ ಒಂದು ಸಾಲನ್ನು ಬಿಟ್ಟರೆ 15 ಸಾಲುಗಳು ಶಾಸನ ಸಾಹಿತ್ಯ. ಹೀಗೆ ಇರತಕ್ಕಂಥ ಖಂಡ. ನಾನು ಹಿಂದೆ ನೋಡಿದಾಗ ಅದನ್ನು ಕಬ್ಬನ್ನು ಉದ್ಯಾನವನದಲ್ಲಿ ಇಟ್ಟಿದ್ದರು. ಈಗ ಅದು ಎಲ್ಲಿದೆಯೋ ಗೊತ್ತಿಲ್ಲ. ಆಸಕ್ತಿ ಇರತಕ್ಕಂಥವರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ವಿಚಾರಿಸಿ ನೋಡಬಹುದು. ಅದನ್ನು ನೋಡಬೇಕು, ಕನ್ನಡಿಗನಾಗಿ ಅದನ್ನು ನೋಡಬೇಕು. ನಮ್ಮ ಅತ್ಯಂತ ಹಳೆಯ ದಾಖಲಾತಿ ಅಂತ. ವಿಶೇಷ ಯಾತಕ್ಕೆ ಅದನ್ನು ಶಾಸನ ಬರಹ ಅನ್ನೋದೇ ಶಾಸನ ಸಾಹಿತ್ಯ ಅಂತ ಕರೀತಾ ಇದ್ದೀವಿ ಅಂದರೆ, ಅದು ಶುರುವಾಗುವುದೇ ಒಂದು ಶ್ಲೋಕದಿಂದ. ಶ್ಲೋಕ ಸಂಸ್ಕೃತದ್ದಾದರೂ ಲಿಪಿ ಕನ್ನಡದ್ದು. ಆನಂತರ ಬರತಕ್ಕಂಥದ್ದೆಲ್ಲ ಕನ್ನಡದ ಲಿಪಿ 15 ಸಾಲುಗಳು.
ಈ ಶ್ಲೋಕವು ಸೇರಿ 15 ಸಾಲು. ಈ ರೀತಿ ಇರತಕ್ಕಂಥದ್ದು ಸಾಮಾನ್ಯ ಶಾಸನದಲ್ಲಿ ಚಿತ್ರ ಇತ್ಯಾದಿ ಯಾವುದಾದ್ರು ದೇವತೆಗಳಿರುತ್ತೆ. ಇಲ್ಲಿ ಹಾಗಿಲ್ಲ. ಮೇಲ್ಗಡೆ ಒಂದು ಸೂರ್ಯನ ಕಿರಣಗಳಿದ್ದಾವೋ ಅಥವಾ ಅಗ್ನಿ ಜ್ವಾಲೆಯಂತೆಯೋ ಒಂದು ವೃತ್ತಾಕಾರದಲ್ಲಿದೆ. ಅದರ ಸುತ್ತಲೂ ಈ ಶ್ಲೋಕ ಬರುತ್ತೆ. ಜಯತಿ ಶ್ರೀ ಪರಿಷ್ವಂಗ ಶಾರ್ಂಗವ್ಯಾನತಿರಚ್ಯುತಃ ದಾನವಾಕ್ಷಣೋರ್ಯುಗಾಂತಾಗ್ನಿ ಶಿಷ್ಟಾನಾಂತು ಸುದರ್ಶನ. ನಮಗೆ ಸಿಕ್ಕಿರತಕ್ಕಂಥ ಮತ್ತೆ ಮತ್ತೆ ದಾಖಲೆ ಮಾಡಿಕೊಳ್ಳಬೇಕಾದ ನಮಗೆ ಸಿಕ್ಕಿರತಕ್ಕಂಥ ಪ್ರಪ್ರಥಮ ಕನ್ನಡ ಬರವಣಿಗೆ ಅಂದರೆ ಇದು. ಜಯತಿ ಶ್ರೀ ಪರಿಷ್ವಂಗ, ಜಯವಾಗಲಿ. ಯಾರಿಗೆ ಜಯವಾಗಲಿ ಅಂದರೆ ಶ್ರೀ ಪರಿಷ್ವಂಗ. ಪರಿಷ್ವಂಗ ಅಂದರೆ ಅಪ್ಪಿಕೊಂಡಿರೋದು, ಆಲಿಂಗನ ಮಾಡಿಕೊಂಡಿರತಕ್ಕಂಥದ್ದು. ಶ್ರೀ ಪರಿಷ್ವಂಗ, ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯಿಂದ ಆಲಂಗಿಸಲ್ಪಟ್ಟ ಶಾರ್ಂಗವ್ಯಾನ್, ಶಾರ್ಂಗ ಧನುಸ್ಸನ್ನು ಹಿಡಿದಿರತಕ್ಕ ಅಚ್ಯುತಃ, ಚ್ಯುತಿ ಇಲ್ಲದಂಥ ವಿಷ್ಣು. ಅದು ವಿಷ್ಣುವಿನ ಪ್ರಾರ್ಥನೆಗೆ ಸಂಬಂಧಪಟ್ಟಂಥ ಶ್ಲೋಕ. ಆ ವಿಷ್ಣು ಎಂಥವನಪ್ಪ ಅಂದರೆ ದಾನವಾಕ್ಷಣೋರ್ಯುಗಾಂತಾಗ್ನಿ. ಎಷ್ಟು ಅದ್ಭುತವಾದ ಅಲಂಕಾರವೆಲ್ಲ ಪ್ರಯೋಗ ಆಗಿಬಿಟ್ಟಿದೆ ಇದರೊಳಗೆ. ದಾನವಾಕ್ಷಣೋರ್ಯುಗಾಂತಾಗ್ನಿ, ದಾನವರು ಅಂದರೆ ರಾಕ್ಷಸರ ಅಕ್ಷಿಗಳಿಗೆ, ಕಣ್ಣುಗಳಿಗೆ ಯುಗಾಂತಾಗ್ನಿ, ಪ್ರಳಯ ಕಾಲದ ಅಗ್ನಿಯಂತೆ ಕಾಣಿಸ್ತಕ್ಕಂಥವನು ಅಚ್ಯುತ, ಆ ವಿಷ್ಣು, ಆ ನಾರಾಯಣ. ಹಾಗೆ ಶಿಷ್ಟಾನಂತು ಸುದರ್ಶನ, ಸುದರ್ಶನ ಒಳ್ಳೆಯ ದರ್ಶನವನ್ನು ಕೊಡ್ತಕ್ಕಂಥದ್ದು. ಮೃದು ಮಂಗಳಮಯ ವಿಗ್ರಹವಾಗಿರತಕ್ಕಂಥ ನಾರಾಯಣ ದರ್ಶನ ಯಾರಿಗೆ ಕೊಡ್ತಾರೆ ಅಂದರೆ ಶಿಷ್ಟರಿಗೆ, ಸಾಧುಗಳಿಗೆ, ಮುನಿಗಳಿಗೆ, ಋಷಿಗಳಿಗೆ, ನಾಗರಿಕರಿಗೆ ವಿಷ್ಣು ಆ ರೀತಿ ದರ್ಶನವನ್ನು ಕೊಡ್ತಾನೆ ಅಂತ ಆ ಶ್ಲೋಕದ, ಆ ಕನ್ನಡ ಬರವಣಿಗೆಯ ಅರ್ಥ. ಹೀಗಾಗಿ ಈ ಶ್ಲೋಕದಿಂದ ಆರಂಭವಾಗಿ ನಮಃ, ನಮಸ್ಕಾರ ಅಂಥೇಳಿ ಆ ಶಾಸನದ ಭಾಗ ಎಲ್ಲ ಮುಂದೆ ವಿವರಿಸಲ್ಪಡುತ್ತೆ. ಅದೊಂದು ದಾನ ಶಾಸನ. ಯುದ್ಧದಲ್ಲಿ ವೀರಕಾಳಗವನ್ನು ಮಾಡಿದಂತಹ ಇಬ್ಬರಿಗೆ ಆ ದಾನವನ್ನು ಕೊಟ್ಟಿದ್ದಾರೆ. ಇಂಥ ಉಂಬಳಿ ಅಂತ, ಇಷ್ಟು ಜಾಗ ಅಂತ, ಅದನ್ನು ದಾನವಾಗಿ ಕೊಟ್ಟಿರತಕ್ಕಂಥದ್ರೆ ವಿವರಣೆ ಅದರೊಳಗೆ ಇರತಕ್ಕಂಥದ್ದು. ಹೀಗಾಗಿ ಕದಂಬ ಮಯೂರ ಶರ್ಮನಿಂದ ಆರಂಭಗೊಂಡಂತಹ ಕದಂಬ ವಂಶದ ಕ್ರಿಸ್ತಶಕ 450ನೇ ಇಸವಿಯಲ್ಲಿ ಆಳ್ತಾ ಇದ್ದಿರಬಹುದಾದಂತಹ ಕಕುತ್ಸ್ಥ ವರ್ಮನ ಕಾಲದಲ್ಲಿ ಆಚೀಚೆ ಕೊರೆಸಲ್ಪಟ್ಟ, ಬರೆಸಲ್ಪಟ್ಟ, ದಾನ ಮಾಡಲ್ಪಟ್ಟ ಆ ಶಿಲಾಶಾಸನ ಕನ್ನಡಿಗರಿಗೆ ಅತ್ಯಂತ ಅಮೂಲ್ಯವಾಗಿರತಕ್ಕಂತಹ ನಿಧಿ. ಇದು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ದಾಖಲೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಬ್ಬ ರಾಜವಂಶಸ್ಥನನ್ನು, ಅವನ ರಾಜ್ಯವನ್ನು ನೋಡೋಣವೇ. ನಮಸ್ಕಾರ. ಪೂಜ್ಯ ಗುರುಗಳಿಗೆ ನಮಸ್ಕಾರ. ನಾನು ಉಷಾ, ಬೆಂಗಳೂರಿನಿಂದ. ಬಾಲಕಾಂಡ 49ನೇ ಸರ್ಗದಲ್ಲಿ ಇಂದ್ರನು ಗೌತಮರ ತಪಸ್ಸನ್ನು ವಿಘ್ನ ಮಾಡುವ ಮೂಲಕ ದೇವತಾ ಕಾರ್ಯಕ್ಕಾಗಿ ಗೌತಮ ಮುನಿಯ ರೂಪ ಧರಿಸಿ ಗೌತಮರ ಆಶ್ರಮಕ್ಕೆ ಹೋಗಿ ಅವರಿಂದ ಶಾಪಗ್ರಸ್ತನಾಗಿದ್ದೇನೆಂದು ಅಗ್ನಿ ಪ್ರಮುಖರಾದ ದೇವತೆಗಳಲ್ಲಿ ಗೌತಮರಿಂದ ತನಗುಂಟಾದ ಶಾಪಕ್ಕೆ ಪರಿಹಾರ ಕೇಳುತ್ತಾನೆ. ನನ್ನ ಪ್ರಶ್ನೆ, ದೇವತೆಗಳ ಯಾವ ಕಾರ್ಯಕ್ಕಾಗಿ ಗೌತಮ ಮುನಿಗಳ ತಪೋಭಂಗವಾಗಬೇಕಾಗಿತ್ತು?